ಇದು PWD ಕ್ವಾರ್ಟರ್ಸು. ಮಾಧ್ಯಮದವರು ಕೂತ್ಕೊಳ್ಳೋದಕ್ಕೆ ಎಲ್ಲೂ ಜಾಗ ಸರಿಯಾದಂಥದ್ದು ಜಾಗ ಇರಲಿಲ್ಲ. ಇವ್ರಿಗೆ ಶಾಶ್ವತವಾದಂಥ ನೆಲ ಕೊಡಬೇಕು ಅಂತಕ್ಕಂಥ ಪ್ರಯತ್ನಗಳು ಭಾಳ ದಿವಸದಿಂದ ನಡೀತಾ ಇದೆ. ಅದು ಕೂಡ ಕೈಗೂಡಲಿಲ್ಲ. ಆದ ಕಾರಣ ತಾತ್ಕಾಲಿಕವಾಗಿ ಈಗ PWD ಕ್ವಾರ್ಟರ್ಸಲ್ಲಿ ಇಲ್ಲಿ ಜನಗಳಿಗೆ ಬಂದು ಹೋಗೋದಕ್ಕೆ ಅನುಕೂಲ ಆಗಬೇಕು ಮತ್ತು ಬಸ್ ಸ್ಟ್ಯಾಂಡ್ ಹತ್ರದಲ್ಲಿರ್ತಕ್ಕಂಥ ಜಾಗ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ತಾತ್ಕಾಲಿಕವಾಗಿ ಈ ಜಾಗವನ್ನು ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದೀವಿ. ಇದು ಇವತ್ತು ಪತ್ರಕರ್ತರ ಕಾರ್ಯನಿರತ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಕ್ಕೆ ಒಳ್ಳೆಯದು. ಪತ್ರಿಕಾ ದಿನಾಚರಣೆ ಆಗಿದೆ. ಎಲ್ಲ ಒಂದು ಕಡೆಗೆ ಜನರಿಗೂ ಮತ್ತು ಮಾಧ್ಯಮದವ್ರಿಗೂ ಕೂಡ ಒಂದು ನಿಕಟವಾದಂಥ ಬಾಂಧವ್ಯ ಸಂಪರ್ಕ ಇರಬೇಕು, ಹತ್ತಿರದಲ್ಲಿರಬೇಕು. ದುಃಖಗಳನ್ನು ದುಮ್ಮಾನಗಳನ್ನು ಹೇಳೋದಕ್ಕೆ ಮಾಧ್ಯಮದನ್ನ ಒಂದು ಸಾಧನವಾಗಿ ಬಳಸ್ಕೋಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯ. ಇವತ್ತು ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕು ಅಂತಂದರೆ ಮಾಧ್ಯಮಗಳ ಪಾತ್ರ ಅತ್ಯಂತ ದೊಡ್ಡದು. ಆ ಪಾತ್ರ ಹೆಸರಾಗಬೇಕಾದಾಗ ಕಾರ್ಯಕರ್ತರು ಕೂಡ, ಇವತ್ತು ಕಾರ್ಯಕರ್ತರು ಕೂಡ ಅವರು ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡೋದಾಗ ಸಾಧ್ಯ ಆಗ್ತದೆ. ಮತ್ತು ಜನರ ಸಂಪರ್ಕನೂ ಕೂಡ ಅವ್ರಿಗೆ ಇರಬೇಕಾಗ್ತದೆ. ಎಲ್ಲೋ ಇದ್ದರೆ ಅವ್ರಿಗೂ ಜನರ ಸಂಪರ್ಕ ಇರಲ್ಲ, ಜನ ಹುಡ್ಕೊಂಡು ಹೋಗೋಕ್ಕಾಗೋದಿಲ್ಲ. ಆ ಕಾರಣಕ್ಕೋಸ್ಕರ ಈ ತಾತ್ಕಾಲಿಕವಾಗಿ ವ್ಯವಸ್ಥೆಯನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಈಗ ಇವತ್ತು ಕಚೇರಿನ ಉದ್ಘಾಟನೆ ಮಾಡಿ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ನಮ್ಮ ಉದ್ದೇಶ ಸಾಧನೆ ಆಗಬೇಕಾದಾಗ ಇವತ್ತು ಸಾರ್ವಜನಿಕರು ಕೂಡ ಬಳಸ್ಕೋಬೇಕು ಮತ್ತು ಪತ್ರಕರ್ತ ಬಂಧುಗಳು ಕೂಡ ಎಲ್ಲರೂ ಕೂಡ ಸಹಕರಿಸುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಹೇಳೋದ್ರ ಜೊತೆಗೆ ಸಮಸ್ಯೆಗಳು ಸವಾಲುಗಳು ಒಂದಲ್ಲ ನೂರಾರು ಇದೆ. ಅದೆಲ್ಲದೂ ಕೂಡ ಎದುರಿಸುವಂಥ ಸಾಮರ್ಥ್ಯ, ಶಕ್ತಿ, ಮಾರ್ಗಗಳನ್ನು ಕಲ್ಪಿಸ್ಬೇಕಾಗಿರ್ತಕ್ಕಂಥದ್ದು ಆ ಮಾಹಿತಿ ತಂತ್ರಜ್ಞಾನದಿಂದ ಮಾತ್ರ. ಮಾಹಿತಿಯನ್ನು ಹಂಚುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆ ಕೆಲಸವನ್ನು ಮಾಡೋದ್ರೆ ಇದೊಂದು ಸಣ್ಣ ಪ್ರಯತ್ನ. ಈ ಪ್ರಯತ್ನ ದೊಡ್ಡದಾಗಿ ಆಗಲಿ. ಈ ದಿನ ಕರ್ನಾಟಕ ಕಾರ್ಯನಿರತರ ಪತ್ರಕರ್ತರ ಸಂಘದ ವತಿಯಿಂದ ಏನು ದಿನ ಇವತ್ತೊಂದು ಪತ್ರಿಕಾ ದಿನಾಚರಣೆ ಅಂಗವಾಗಿ ಇವತ್ತು ಅದರಲ್ಲೂ ಸಹ ವಿಶೇಷವಾಗಿ ಪತ್ರಕರ್ತರ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಒಂದು ಕಾರ್ಯಕ್ರಮವನ್ನ ಇವತ್ತು ಈ ಒಂದು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಇವತ್ತು ಹಮ್ಮಿಕೊಂಡಿದ್ದಾರೆ. ಮತ್ತು ಇವತ್ತು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಸ್ವಾತಂತ್ರ್ಯ ಬಂದಿಷ್ಟು ವರ್ಷಗಳಲ್ಲಿ ಬಹುಶಃ ನಮ್ಮ ಒಂದು ತಾಲೂಕಿನಲ್ಲಿ ಪತ್ರಕರ್ತರಿಗೆ ಅವ್ರಿಗೆ ಆದಂತಹ ಒಂದು ಕಚೇರಿ ಇರಲಿಲ್ಲ. ಇವತ್ತು ಅಂತಹ ಒಂದು ಕಚೇರಿಯನ್ನ ನಮ್ಮ ಜನಪ್ರಿಯ ನಾಯಕರು, ಕರ್ನಾಟಕ ಸರ್ಕಾರದ ದೆಹಲಿಯ ವಿಶೇಷ ಪ್ರತಿನಿಧಿಗಳು ಆಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ TB ಜಯಚಂದ್ರ ಸಾಹೇಬರು ಇವತ್ತು ಆ ಒಂದು ಅವ್ರಿಗೆ ಇಷ್ಟು ವರ್ಷ ಕಂಡಂತಹ ಒಂದು ಕನಸನ್ನ ಇವತ್ತು ನನಸು ಮಾಡಿದ್ದಾರೆ. ಅದಲ್ಲದೆ ಈಗ ತಾನೇ ಏನು ನಮ್ಮ ಒಂದು ತುಮಕೂರು ಜಿಲ್ಲೆಯಿಂದ ಆಗಮಿಸಿರ್ತಕ್ಕಂಥ ಏನು ಪತ್ರಕರ್ತರು ಪುರುಷೋತ್ತಮ್ರವರು ಮತ್ತು ಎಲ್ಲ ಇಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಇವತ್ತು ನಮ್ಮ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಒಂದು ಇನ್ನೊಂದು ಆಸೆ ಇದೆ. ಅದನ್ನ ಈಗಾಗಲೇ ಸಾಹೇಬ್ರ ಬಳಿ ನೀವು ಆಗಲೇ ಅದನ್ನ ಮಂಡನೆ ಮಾಡಿದಿರಿ. ಇವತ್ತು ಜಯಚಂದ್ರ ಸಾಹೇಬ್ರು ಯಾವುದೇ ಅಷ್ಟೇ ಅವರ ಒಂದು ಕೆಲಸಗಳು ಮಾತಾಡ್ತಾ ಹೋಗ್ತದೆ. ಇದೀಗ ತಾನೇ ಹೇಳಿದ್ರು, ಅವ್ರು ಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ತುಮಕೂರಲ್ಲೂ ಸಹ ಕೊಟ್ಟಿದ್ದೇನೆ ಮತ್ತು ಸಿರಾದಲ್ಲೂ ಸಹ ಮುಂಬರ್ತಕ್ಕಂಥ ದಿನದಲ್ಲಿ ನಿಮ್ಗಳಿಗೆ ಆದಂತಹ ಒಂದು ಕಾಯಂ ಒಂದು ಸ್ಥಳವನ್ನು ಸಹ ನೀವೊಂದು ಏನ್ ಬೇಡಿಕೆ ಇಟ್ಟಿದ್ರೆ ಖಂಡಿತವಾಗ್ಲೂ ಇವತ್ತು ಜಯಚಂದ್ರ ಸಾಹೇಬರು ಅದನ್ನ ಈಡೇರಿಸ್ತಾರೆ. ಮತ್ತು ಅದಲ್ಲದೆ ಇವತ್ತು ಪತ್ರಿಕಾ ಮಾಧ್ಯಮದವ್ರಿಗೆ ಸಹ ನಾವು ಇವತ್ತು ಹಳ್ಳಿಗಾಡಿನಲ್ಲಿ ನಮಗೂ ಸಹ ನಾವು ದಿನನಿತ್ಯ ನೋಡ್ತಿರ್ತೀವಿ. ಯಾಕಪ್ಪ ಅಂತಂದ್ರೆ ನಿಮ್ಮ ಒಂದು ವೈಯಕ್ತಿಕ ಬದುಕುಗಳನ್ನ ಬದುಕಿಟ್ಟು ಇವತ್ತು ಸಮಾಜದಲ್ಲಿ ಇವತ್ತು ಎಲ್ಲೇ ಒಂದು ಸಮಸ್ಯೆ ಆದ್ರೂ ಅದನ್ನ ಒಂದು ಮುಂಚೂಣಿಗೆ ತಂದು ಸಮಾಜದಲ್ಲಿ ಒಂದು ಸರ್ಕಾರದ ಒಂದು ಗಮನಕ್ಕೆ ತಂದು ಅದಕ್ಕೆ ಒಂದು ಪರಿಹಾರ ಕೊಡೋ ನಿಟ್ಟಿನಲ್ಲಿ ಇವತ್ತು ನೀವು ಪ್ರಾಮಾಣಿಕವಾಗಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದೀರಿ. ಇಂತಹ ಒಂದು ಸಂದರ್ಭದಲ್ಲಿ ನಾವು ದೇವರು ನಿಮ್ಗೆ ಇನ್ನು ಮುಂದ್ಬರ್ತಕ್ಕಂತಹ ದಿನಗಳಲ್ಲಿ ನಿಮ್ಗೆ ಹೆಚ್ಚಿನ ಒಂದು ಶಕ್ತಿಯನ್ನು ಕೊಟ್ಟು ನಿಮ್ಮ ಒಂದು ಕಷ್ಟಗಳಲ್ಲಿ ಒಂದು ನಮ್ಮ ನಾಯಕರಾಗಿರ್ತಕ್ಕಂಥ TB ಜಯಚಂದ್ರ ಸಾಹೇಬ್ರ ಒಂದು ಸಾರಥ್ಯದಲ್ಲಿ ನಿಮ್ಮ ಒಂದು ಕಷ್ಟಗಳು ದೂರ ಆಗಲಿ. ಮತ್ತು ಕೆಲವರು ಅನೇಕ ಜನರಿಗೆ ಇವತ್ತು ನಾನು ಸಾಹೇಬ್ರಿಗೆ ನಾನು ಮನವಿ ಮಾಡೋದಿಷ್ಟೇ, ಸರ್ ಪತ್ರಕರ್ತರು ಪಾಪ ಅನೇಕ ಜನ ಪಾಪ ಕಷ್ಟದಲ್ಲಿರೋಂಥವ್ರು ಇದ್ದಾರೆ. ಅವ್ರುಗಳು ಈಗೇನಾಗಲೇ ಈಗ ನಗರಸಭೆಗೆ ಏನು ಅರ್ಜಿ ಹಾಕಿದ್ದಾರೆ ಎಲ್ರಿಗೂ ಸಹ ಈಗಾಗಲೇ ಮಾಡಿದ್ದಾರೆ ಸಾಹೇಬ್ರು ಯಾಕಪ್ಪ ಅಂದ್ರೆ ಅವ್ರು ಮಾಡೋದನ್ನ ಹೇಳಲ್ಲ. ಹಂಗಾಗಿ ನಾನು ಹೇಳೋದು ಅವ್ರಿಗೆಲ್ಲರಿಗೂ ಸಹ ಒಂದು ನಿವೇಶನವನ್ನು ಕೊಡ್ತಕ್ಕಂಥದ್ದು ಮತ್ತು ಅವರ ಒಂದು ಸಮಸ್ಯೆಗಳನ್ನ ಈಡೇರಿಸೋ ನಿಟ್ಟಿನಲ್ಲಿ ಸಾಹೇಬ್ರು ಕೆಲಸ ಮಾಡ್ತಾರೆ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಮತ್ತು ಈ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಸಹ ನಿಮ್ಮ ಒಳಗೆ ಪಾಲ್ಗೊಂಡಿದ್ದಕ್ಕೆ ನಮ್ಗೊಂದು ಅವಕಾಶ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಅನಿಸ್ತೇನೆ. ತಿಂಗಳಲ್ಲಿ 2 ರಿಂದ 5 kg ಸಣ್ಣ ಹಾಕ್ತೀರಾ. 1 ಗ್ಲಾಸ್ ತಣ್ಣೀರಿಗೆ 1.5 ಸ್ಪೂನ್ ಪೌಡರ್ ಹಾಕ್ಬಿಟ್ಟು ಚೆನ್ನಾಗಿ ರುಚಿಗೆ ತಕ್ಕ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ, ಅಂದರೆ ಅದು ಗಂಟಾಗ್ದಂಗೆ ಚೆನ್ನಾಗಿ ಕಲಸಿ 5 ರಿಂದ 10 ನಿಮಿಷ ಕುದಿಸ್ಬೇಕು. ಆದರೆ 5 ರಿಂದ 10 ನಿಮಿಷ ಚೆನ್ನಾಗಿ ಕುದಿಸಿ
ನೀವು ಇದನ್ನು ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ಕುಡಿದ್ರೆ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಿಮಗೆ ಬೇಕು ಅಂದರೆ ಇದೇ ನಂಬರ್ಗೆ ಕಾಲ್ ಮಾಡಿ ಆರ್ಡ್ರ್ ಮಾಡಿ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.